ಅದೇನಾಯ್ತು ಅಂದ್ರೆ ಪ್ರೀತಿಸಲಿಲ್ಲ. ಸೊ ಹಲೋ ಕನ್ನಡ ಕ್ರಿಯೇಟರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಿನ್ ನೋಡೋದಿರಲ್ಲ, ಸೊ ಅದೇ ಥರ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸೊ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಗಾಯ್ಸ್, ಯಾವ ಥರ ಎಡಿಟ್ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಮೊದಲಾಗಿ ನಿಮ್ಮ ಮೊಬೈಲಲ್ಲಿ VPN ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ VN ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ VN ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಪ್ಲಸ್ ಐಕನ್ ಕಾಣಿಸ್ತಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡು ಸೊ ನೀವು ಯಾವ್ದು ವಿಡಿಯೋ ಎಡಿಟ್ ಮಾಡ್ಕೋಬೇಕು ಅನ್ಕೊಂತಿರೋದಿಲ್ಲ, ಸೊ ಅದೇ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಡೈಲಾಗ್ ಎಲ್ಲಿವರೆಗೂ ಎಂಡ್ ಆಗುತ್ತೆ ಸೊ ಅಲ್ಲಿವರೆಗೂ ನೋಡ್ಕೊಳ್ಳಿ. ಸೊ ಅದಾದಮೇಲೆ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಡೀಪ್ ಇದ್ದಾರೆ ನಿಮ್ಮ ಫೋಟೋ ಎನೇಬಲ್ ಆಗಬೇಕಾದ್ರೆ ಸೊ ಕೆಳಗಡೆ ಹಲವಾರು ಎಫೆಕ್ಟ್ ಇದೆ. ಸೊ ಎಫೆಕ್ಟಲ್ಲಿ ಮಾಸ್ಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಥರ ಬರುತ್ತೆ. ಫೋಟೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಒಂದು ಮಾರ್ಕ್ ಇರುತ್ತೆ. ಸೊ ಆ ಮಾರ್ಕ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬ್ಲರ್ ಆಗುತ್ತೆ ಫೋಟೋನ ಅಡ್ಜಸ್ಟ್ ಮಾಡಿಕೊಂಡು ಎಕ್ಸ್ಪರ್ಟ್ ಅಂತಿದೆಯಲ್ಲ ಸೊ ಮೇಲ್ಗಡೆ ಅದನ್ನು ಕ್ಲಿಕ್ ಮಾಡಿಕೊಂಡು 1080p ಅಂತ ಇಟ್ಕೊಂಡು ಎಕ್ಸ್ಪರ್ಟ್ ಮಾಡ್ಕೊಳ್ಳಿ ವಿಡಿಯೋ. ಸೊ ಅದಾದಮೇಲೆ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ VN ಆ್ಯಪ್ನಲ್ಲಿ ಯಾವ ವಿಡಿಯೋ ಎಡಿಟ್ ಮಾಡ್ಕೊಂಡಿರ್ತೀರ ಸೊ ಅದೇ ವಿಡಿಯೋನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾದ್ಮೇಲೆ ಆ ಡೈಲಾಗ್ ಮುಗಿದ್ಮೇಲೆ ನಿಮ್ಮ ಫೋಟೋ ಗ್ಲೋ ಎಫೆಕ್ಟ್ ಎನೇಬಲ್ ಆಗಬೇಕಾದ್ರೆ ಸೊ ನಿಮ್ಮ ಗ್ಯಾಲರಿಗೆ ಹೋಗಿ ಫೋಟೋನ ಸೆಟ್ ಮಾಡ್ಕೊಂಡಾದ್ಮೇಲೆ ಫೋಟೋನ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಸೊ ಫೋಟೋನ ಎಂಡ್ವರೆಗೂ ತೊಗೊಂಡೋಗಾದ್ಮೇಲೆ ಫೋಟೋನ ಕ್ಲಿಕ್ ಮಾಡಿಕೊಂಡು ಸೊ ಕೆಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾದ್ಮೇಲೆ ಈ ಸೈಡಲ್ಲಿ ವಿಡಿಯೋ ಎಫೆಕ್ಟ್ ಅಂತಿರುತ್ತೆ. ಸೊ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ. ಸೊ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹಲವಾರು ಆಪ್ಷನ್ ಕಾಣುತ್ತೆ. ಸೊ ಇದರಲ್ಲಿ ಫ್ಲಾಶ್ ಅಂತ ಹೊರದಿರುತ್ತೆ. ಸೊ ಆ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಸೊ ನೋಡ್ತಿರ್ಬೋದು ಗ್ಲೋ ಎಫೆಕ್ಟ್ ಯಾವ ರೀತಿ ಆ್ಯಡ್ ಆಗ್ತಿದೆ ಅಂತ. ಸೊ ಇದನ್ನು ನೀವು ಕಲರ್ ಚೇಂಜ್ ಮಾಡ್ಕೋಬೋದು ಅಥವಾ ಗ್ಲೋ ಎಫೆಕ್ಟ್ ಕಡಿಮೆ ಮಾಡ್ಕೋಬೋದು. ಸೊ ಇವೆಲ್ಲ ಸೆಟ್ಟಿಂಗ್ಸ್ನ ಸೆಟ್ ಮಾಡಿಕೊಂಡು ಸೊ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಗಾಯ್ಸ್, ಸಪೋರ್ಟ್ ಮಾಡ್ತೀರಿ ಹಿಂಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.